Dr. Surendra is a renowned medical practitioner who maintains books of accounts on cash basis. He furnished his receipt and payment account for the financial year 2019-20. Financial year is nothing but previous year. Balance brought down, then consultation fee. ಲಾಸ್ಟ್ ಇಯರ್, ಕರೆಂಟ್ ಇಯರ್ ಮತ್ತು ನೆಕ್ಸ್ಟ್ ಇಯರ್ದು ಕೊಟ್ಟಿದ್ದಾನೆ. ಇಲ್ಲಿ ಕ್ಯಾಶ್ ಬೇಸಿಸ್ ಆಗಿರೋದ್ರಿಂದ ಬರೀ ಕರೆಂಟ್ ಇಯರ್ದು ಮಾತ್ರ ನಾವು ತಗೊಳ್ಳಬೇಕು. ಸೊ 19-20 ಇಟ್ ಇಸ್ 15,000. ವಿಸಿಟಿಂಗ್ ಫೀಸ್ ಪ್ರೊಫೆಷನಲ್. ಲೋನ್ ಫ್ರಮ್ ಬ್ಯಾಂಕ್ ಫಾರ್ ಪ್ರೊಫೆಷನಲ್ ಪರ್ಪಸ್, ಕ್ಯಾಪಿಟಲ್ ರಿಸಿಪ್ಟ್ ನಾಟ್ ಕನ್ಸಿಡರ್ಡ್. ಸೇಲ್ ಆಫ್ ಮೆಡಿಸಿನ್, ಪ್ರೊಫೆಷನಲ್ ಅರ್ನಿಂಗ್. ಗಿಫ್ಟ್ ಫ್ರಮ್ ಪೇ, ಗಿಫ್ಟ್ಸ್ ಅಂಡ್ ಪ್ರೆಸೆಂಟ್ಸ್. ನಾನು ಹೇಳಿದ್ದೆ ಗಿಫ್ಟ್ಸ್ from patients in appreciation of service is a professional earning. Remuneration from articles published in professional journal, professional earning. Dividend exempted. Interest on post office saving bank account exempted. Consultation fee previous year ಕೊಟ್ಟಿದ್ದಾನೆ, current year ಕೊಟ್ಟಿದ್ದಾನೆ, next year ಕೊಟ್ಟಿದ್ದಾನೆ, ಬರೀ current year ಮಾತ್ರ ನಾವು ತಗೊಳ್ಬೇಕು. ಮತ್ತೆ ವಿಸಿಟಿಂಗ್ ಫೀಸು ಪ್ರೊಫೆಷನಲ್. Loan from bank for professional purpose, capital receipt not considered. Sale of medicine, professional earning. Gifts and presents, ಅದಕ್ಕೊಂದು ಅಡ್ಜಸ್ಟ್ಮೆಂಟ್ ಇದೆ ನೋಡಿ. Gifts and presents 5,000 ಇದೆ. Gifts and presents include 3,000 from patients in appreciation of his medical service and 2,000 received as a birthday gift. Birthday gift consider ಮಾಡಬಾರ್ದು. So gift received in appreciation of service is treated as a professional earning. Out of 5,000 gifts and presents, only 3,000 is the professional earning. Then ನೋಡಿ 5,000ದಲ್ಲಿ 3,000 ಪ್ರೊಫೆಷನಲ್ ಸಂಬಂಧಪಟ್ಟಿದ್ದು, ಇನ್ನು 2,000 ಬರ್ತ್ಡೇ ಗಿಫ್ಟ್, ಅದನ್ನು ಕನ್ಸಿಡರ್ ಮಾಡಬಾರದು. ರೆಮ್ಯುನರೇಷನ್ ಫ್ರಮ್ ಆರ್ಟಿಕಲ್ಸ್ ಪಬ್ಲಿಷ್ಡ್ ಇನ್ ಪ್ರೊಫೆಷನಲ್ ಜರ್ನಲ್, ಪ್ರೊಫೆಷನಲ್ ಅರ್ನಿಂಗ್. ಡಿವಿಡೆಂಟ್ ಎಕ್ಸಂಪ್ಟೆಡ್ ಇಲ್ಲ. ಇಂಟ್ರೆಸ್ಟ್ ಆನ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಎಕ್ಸಂಪ್ಟೆಡ್ ಇಲ್ಲ. ರೆಂಟ್ ಆಫ್ ಕ್ಲಿನಿಕ್ ಮತ್ತೆ ಇದು ಅಷ್ಟೇ, ಲಾಸ್ಟ್ ಇಯರ್ದು, ಕರೆಂಟ್ ಇಯರ್ದು ಮತ್ತೆ ನೆಕ್ಸ್ಟ್ ಇಯರ್ ಕೊಟ್ಟಿದ್ದಾನೆ, ಬರೀ ಕರೆಂಟ್ ಇಯರ್ದು ಮಾತ್ರ ನಾವು ತಗೊಳ್ಳಬೇಕು. ಎಲೆಕ್ಟ್ರಿಸಿಟಿ ಅಂಡ್ ವಾಟರ್ ಬಿಲ್ಸ್ ಪ್ರೊಫೆಷನಲ್. ಪರ್ಚೇಸ್ ಆಫ್ ಪ್ರೊಫೆಷನಲ್ ಬುಕ್ಸ್ ಎಂಟೈಟಲ್ಡ್ ಫಾರ್ ಡಿಪ್ರಿಸಿಯೇಷನ್ ಆಫ್ 40%. ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಇಲ್ಲ. ಕಲೆಕ್ಷನ್ ಚಾರ್ಜಸ್ ಆನ್ ಡಿವಿಡೆಂಟ್ ಇನ್ಕಮ್, ನೋಡಿ ಇದೊಂದು ಪಾಯಿಂಟ್. ಯಾವಾಗ ಡಿವಿಡೆಂಟ್ ಇನ್ಕಮ್ ಎಕ್ಸಾಮ್ಟೆಡ್, ಕಲೆಕ್ಷನ್ ಚಾರ್ಜಸ್ ತಗೊಳ್ಳೋದಿಲ್ಲ. ಇದು ಪ್ರೊಫೆಷನ್ಗೆ ಸಂಬಂಧಪಟ್ಟಿದ್ದಲ್ಲ. ಇಟ್ ಈಸ್ ನಾಟ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸ್. ಹೆನ್ಸ್ ಕಲೆಕ್ಷನ್ ಚಾರ್ಜಸ್ ಆನ್ ಡಿವಿಡೆಂಟ್ ಇನ್ಕಮ್ ನಾಟ್ ಟು ಬಿ ಕನ್ಸಿಡರ್ಡ್. ಮೋಟರ್ ಕಾರ್ ಪರ್ಚೇಸ್ ಕೊಟ್ಟಿದ್ದಾನೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಹೌಎವರ್ ಎಂಟೈಟಲ್ಡ್ ಫಾರ್ ಎ ಡಿಪ್ರಿಸಿಯೇಷನ್ ಆಫ್ 15%. ಇನ್ನೊಂದು ಪಾಯಿಂಟ್ ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕು ನೀವು, ಮೋಟರ್ ಕಾರ್ ಪರ್ಚೇಸ್ಗೆ ಡೇಟ್ ಕೊಟ್ಟಿಲ್ಲ. ಅಂದರೆ ಏನರ್ಥ? motor car is used for more than 180 days. ಯಾವಾಗ motor car is used for more than 180 days, full depreciation. Surgical equipment date ಕೊಟ್ಟಿಲ್ಲ, used for more than 180 days, 40% depreciation. Income tax ಇಲ್ಲ. Staff salary professional expense. Life insurance premium personal expense ಇಲ್ಲ. Gift to wife ಇಲ್ಲ. Interest on loan, ಒಂದು ಪಾಯಿಂಟ್ ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕು. ಲೋನ್ ಏನಾದರೂ ಪ್ರೊಫೆಷನಲ್ ಪರ್ಪಸ್ಗೆ ತಗೊಂಡಿದ್ರೆ ಇಂಟ್ರೆಸ್ಟ್ ಆನ್ ಲೋನ್ ಅನ್ನ ಪ್ರೊಫೆಷನಲ್ ಎಕ್ಸ್ಪೆನ್ಸ್ ಅಂತ ಟ್ರೀಟ್ ಮಾಡಬೇಕು. ಇಲ್ಲಿ ಲೋನ್ ಅನ್ನ ನಾವು ಪ್ರೊಫೆಷನಲ್ ಪರ್ಪಸ್ಗೆ ತಗೊಂಡಿದ್ದೀವಿ, ಹಾಗಾಗಿ ಇಂಟ್ರೆಸ್ಟ್ ಆನ್ ಲೋನ್ ಇಸ್ ಎ ಪ್ರೊಫೆಷನಲ್ ಎಕ್ಸ್ಪೆನ್ಸ್. ನೆಕ್ಸ್ಟ್ ಕಾರ್ ಎಕ್ಸ್ಪೆನ್ಸಸ್, ಅದಕ್ಕೆ ಅಡ್ಜಸ್ಟ್ಮೆಂಟ್ ಇದೆ ನೋಡಿ. 1/3 ಆಫ್ ದಿ ಕಾರ್ ಈಸ್ ಯೂಸ್ಡ್ ಫಾರ್ ಪರ್ಸನಲ್ ಯೂಸ್. 1/3 ಪರ್ಸನಲ್ ಅಂದರೆ 2/3 ಪ್ರೊಫೆಷನಲ್. 2/3 ಇದು ತಗೊಳ್ಬೇಕು. ಪರ್ಚೇಸ್ ಆಫ್ ಮೆಡಿಸಿನ್ ಪ್ರೊಫೆಷನಲ್ ಎಕ್ಸ್ಪೆನ್ಸ್. ಡಿಪ್ರಿಸಿಯೇಷನ್ ಆನ್ ಮೋಟರ್ ಕಾರ್ 15%, ಆನ್ ಬುಕ್ಸ್ 40%, ಸರ್ಜಿಕಲ್ ಇಕ್ವಿಪ್ಮೆಂಟ್ 40%. ಆಮೇಲೆ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ಆಫ್ ಮೆಡಿಸಿನ್ ಕೊಟ್ಟಿದ್ದಾರೆ. ವೆನ್ ಅಕೌಂಟ್ಸ್ ಆರ್ ಮೈಂಟೈನ್ಡ್ ಆನ್ ಕ್ಯಾಶ್ ಬೇಸಿಸ್, ಕ್ಲೋಸಿಂಗ್ ಸ್ಟಾಕ್ ಈಸ್ ಟು ಬಿ ಇಗ್ನೋರ್ಡ್. ಸೊ ಬರ್ಕೊಳ್ಳಿ, ಕಂಪ್ಯೂಟೇಷನ್ ಆಫ್ taxable income from profession of Dr. Surendra for the assessment year
2020-21. Particular rupees. Particulars rupees. Professional earning. Barkodi. Take one by one. Visiting consultation fee 3 ವರ್ಷದ ಕೊಟ್ಟಿದ್ದಾನೆ, ಬರೀ ಕರೆಂಟ್ ಇಯರ್ ಮಾತ್ರ ತಗೊಳ್ಬೇಕು. ಕನ್ಸಲ್ಟೇಷನ್ ಫೀ how much it is? 15,000. Next, visiting fee. Visiting fees, how much it is? 30,000. Number 3, sale of medicine. How much it is? 60,000. Number 4, remuneration from articles. Remuneration from articles published in professional journal. Remuneration from articles published in professional journal, 6,000. Total ಮಾಡಿ outer call ಇದು gifts and presents. Gifts and presents, how much it is? 5,000 ಕೊಟ್ಟಿದ್ದಾನೆ, 3,000 in appreciation of service, 2,000 birthday gift ತಗೊಳ್ಬಾರ್ದು. So 5,000 minus 2,000, 3,000 total 6,3,9,5,14 1,14,000 less professional expense. Professional expense, take one by one. Rent of clinic, ಇದು ಅಷ್ಟೇ 3 ಇಯರ್ಸ್ ಕೊಟ್ಟಿದ್ದಾನೆ, ಬರೀ ಕರೆಂಟ್ ಇಯರ್ ಮಾತ್ರ ತಗೊಳ್ಬೇಕು ನಾವು. 4,800. 4,800. Electricity and water, electricity and water bill 2,000. Purchase of professional books, capital expenditure, however entitled for a depreciation of 40%. Professional depreciation on professional books. %40 of 4,000, 1,600. Next, household expenses illa, collection charges of dividend income illa, motor car purchased, capital expenditure but entitled for depreciation. Depreciation on car. Motor car ಎಷ್ಟಿದೆ ನೋಡಿ, 30,000 ಇದೆ, into 15/100 into 2/3, okay, 1/3 personal ಅಂದ.
2020 3000. Next, depreciation on surgical equipment. %40 depreciation on surgical equipment, 4,800 into 40 by 100, 480, 960, 960, 1920. 1920. Staff salary. How much it is staff salary? 15,000. Next, life insurance gift illa interest on loan. 2,000. Next, car expenses. 1/3 personnel, 2/3 professional. Car expenses ಎಷ್ಟಿದೆ? 15,000 ಇದೆ. Into 2 by 3, 10,000. Next, medicine purchased. Closing stock consider ಮಾಡಬಾರದು. Cash basis. Medicine purchased 40,000. Zero. 2 9 ಪ್ಲಸ್ 6 15 15 23 23 2 2 4 5 9 1 13 13 13 14 2 16 4 20 10ಕ್ಕೆ 0 6 1 7 1 8 80,320. Difference 0 8 9 3 6 3 11 33,680. Taxable income from profession.